ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತಾ ಇರುವಂತದ್ದು. ಸದ್ಯ ಏನು ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ದಾನವಾಗಿ ಬಂದಿದ್ದಂತಹ ಜಮೀನೇನಿತ್ತು, ಇದನ್ನ ಸಿದ್ದರಾಮಯ್ಯನವರು ನಮ್ಮ ಭೂಮಿ ಅಂತ ಹೇಳ್ತಾ ಇದ್ರು, ಅದು ನನ್ನ ಬಾಮೈದ ದಾನವಾಗಿ ಕೊಟ್ಟಂತಹ ಭೂಮಿ ಅಂತ ಹೇಳ್ತಾ ಇದ್ರು. ಈ ಸಂಬಂಧ ಇದೀಗ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಮೂಲ ಮಾಲೀಕರ ಏನಿದ್ರು 3 ಜನ ಅಂದ್ರೆ ನಿಂಗಾಬಿನ್ ಜವರ ಮಕ್ಕಳಾದ ದೇವರಾಜು, ಮಲ್ಲಯ್ಯ, ಮೈಲಾರಯ್ಯನ ಮಕ್ಕಳೇನಿದ್ರು, ಸದ್ಯ ದೇವರಾಜು ವಿರುದ್ಧ ಎನ್ಕ್ವೈರಿ ನಡೀತಾ ಇದೆ. ಈಗ ಸದ್ಯ ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಏನಿದ್ದಾರೆ, ಅವರು ಆ ಸರ್ವೆ ನಂಬರ್ ಆ ಜಮೀನು 3 ಎಕರೆ 16 ಗುಂಟೆ ಸಂಬಂಧವಾಗಿ ಮೈಸೂರಿನ JMF ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನ ಹೂರಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ನೇಹಿತ ಕೃಷ್ಣ ಅವ್ರು ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಜಮುನಾ ಯಾರು, ಯಾಕಾಗಿ ದಾವೆ ಹೂಡಿದ್ದಾರೆ? ಸರ್, ಈಗ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಏನು ಕ್ರಯಪತ್ರ ಮಾಡಿಕೊಟ್ಟಿರು ಅಂತ ಹೇಳ್ತಾರೆ ದೇವರಾಜು. ಅವರ ಅಣ್ಣನ ಮಗಳು, ಅವರ ಅಣ್ಣ ಮೈಲಾರನ ಮಗಳು ಜಮುನಾ ಅವರು. ಸೊ ನೀನು ಈಗಾಗಲೇ ಸಾಕಷ್ಟು ಹೇಳಿದ್ದೆ, ಈ ದೇವರಾಜು ತಮ್ಮ ಮೋಸ ಮಾಡಿ ಈ ಕ್ರಯಪತ್ರ ಮಾಡಿಕೊಟ್ಟಿರು ಅಂತೇಳಿ. ಸೊ ಅದಕ್ಕೆ ಪೂರಕವಾಗಿ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಅಂದರೆ ಮೈಲಾರಿಗೆ ಮಗಳಿದ್ದರೂ ಕೂಡ ಆ ವಿಚಾರನ ಮುಚ್ಚಿಟ್ಟು ಸುಳ್ಳು ವಂಶರಕ್ಷಣೆ ಸೃಷ್ಟಿ ಮಾಡಿ ಇವರು ತಮ್ಮ ಹೆಸರಿಗೆ ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು ಮತ್ತು 1968 ಹಕ್ಕು ಕಳಚ ಪತ್ರ ಪ್ರಕಾರ ಆ ಜಮೀನು ಮೈಲಾರರಿಗೆ ಸೇರಿದಂಥ ಜಮೀನಾಗಿದ್ದರೂ ಕೂಡ ಆ ವಿಚಾರನೆಲ್ಲ ಮುಚ್ಚಿಟ್ಟು ಮಾರಾಟ ಮಾಡಿದ್ರೆ ಅಂತ ನಾನು ಈಗಾಗಲೇ ಸಾಕಷ್ಟು ಹೇಳಿದ್ದೆ. ಅದರ ಬಗ್ಗೆ ದಾಖಲೆ ಕೂಡ ಬಿಡುಗಡೆ ಮಾಡಿದೆ. ಸೊ ಈಗ ಸ್ವತಃ ಮೈಲಾರನ ಮಗಳು ಜಮುನಾ ಅನ್ನೋರು ಈ ಜಮೀನನ್ನು ಈ ಥರ ಸತ್ಯಾಂಶ ಮುಚ್ಚಿಟ್ಟು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಮೀನು ಮಾರಾಟ ಮಾಡಿ ನನಗೆ ಮೋಸ ಮಾಡಿದರೆ ಹಾಗಾಗಿ ಜಮೀನು ನನಗೂ ಭಾಗ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಹುಶಃ ಅವರು ಈ ದಾವೆನ ಹೂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅವರು ಮೈಸೂರಿನ CJM ನ್ಯಾಯಾಲಯದಲ್ಲಿ ಈ ದಾವೆನ ಕಳೆದ ತಿಂಗಳು 21ನೇ ತಾರೀಕು ದಾಖಲು ಮಾಡೋದು ಕಂಡು ಬಂದಿರುತ್ತೆ. ಸರ್, ಈಗ ದೇವರಾಜು ಅಂತಂದ್ರೆ ಮೈಲಾರಯ್ಯ ಹಾಗೂ ಮಲ್ಲೆಯ ಅವರ ಕುಟುಂಬದ ಸವಿವರಗಳನ್ನೆಲ್ಲ ಮುಚ್ಚಿಟ್ಟು CM ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ. ಹೌದೌದು. ಈಗ 1968 ಇಸ್ವಿಲಿ ಇದೇ ದೇವರಾಜು ಸ್ವತಃ ತಮ್ಮ ಇನ್ನೊಬ್ಬ ಅಣ್ಣ ಮಲ್ಲಯ್ಯ ಜೊತೆ ಸೇರಿಕೊಂಡು ಮೈಲಾರವರಿಗೆ ಹಕ್ಕು ಕಳಚ ಪತ್ರ ನೋಂದಣಿ ಮಾಡ್ಕೊಳ್ಳೋ ಮೂಲಕ ಆ ಜಮೀನನ್ನು ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಆಗಿದ್ದರೂ ಕೂಡ ಆ ವಿಚಾರನ ಮುಚ್ಚಿಟ್ಟು 1993ನೇ ಇಸ್ವಿಲಿ ಮತ್ತು ಸುಳ್ಳು ವಂಶರಕ್ಷಣೆ ಸೃಷ್ಟಿ ಮಾಡಿ ಮೈಲಾರನವರಿಗೆ ಜಮುನಾ ಹೆಣ್ಣುಮಗಳು ಇದ್ರೂ ಕೂಡ ಆ ವಿಚಾರನ ಮುಚ್ಚಿಟ್ಟು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ತಮ್ಮ ಹೆಸರು ಖಾತೆ ಮಾಡಿಸ್ಕೊಂಡಿದ್ರು. ಸೊ ಇದೆಲ್ಲ ವಿಚಾರ ಈಗ ಜಮುನಾ ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಈಗ ಜಮುನಾ ಅವರು ಈ ದಾವೆನ ಹೂಡಿರುತ್ತೆ. ಸರ್, ಮೈಲಾರಯ್ಯರಿಗೆ ಜಮುನಾ ಒಬ್ಬರೇ ಮಕ್ಕಳ ಅಥವಾ ಏನಾದ್ರು ಗಂಡು ಮಕ್ಕಳು ಏನೋ ಇದ್ದಾರೆ? ಇಲ್ಲ, ಅದೇ ಮಂಜುನಾಥ ಸ್ವಾಮಿ ಇದ್ದಾರೆ. ಈಗ 93ನೇ ಇಸ್ವಿಲಿ ಮೈಲಾರನ ಹೆಂಡತಿ ಶ್ರೀಮತಿ ಪುಟ್ಟಲಕ್ಷ್ಮಮ್ಮ ಮತ್ತು ಅವ್ರ ಮಗ ಮಂಜುನಾಥ ಸ್ವಾಮಿಯಿಂದ ಇವರೊಂದು ಹೇಳಿಕೆಗಳನ್ನ ತಗೊಂಡು ಜಮುನಾ ಅದರ ಮೈಲಾರನಿಗೆ ಮಗಳಾದ ಜಮುನಾ ಇರೋ ವಿಚಾರನ ಮುಚ್ಚಿಟ್ಟು ಸುಳ್ಳು ಇದು ಮಾಡಿದರು. ಸೊ ಈಗ ಈ ಪ್ರಕರಣ ನಾವು ಹೊರಡೆ ತಂದು ಎಲ್ಲ ಗೊತ್ತಾಗಿದ ನಂತರ ಈಗ ಜಮುನಾ ಅವರು ಈ ಪ್ರಕರಣ ದಾಖಲು ಮಾಡಿದ್ದಾರೆ, ಈ ದಾವೆನ ಹೂಡಿದ್ದಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ದೇವರಾಜು ಅವರೇ ಒಂದಷ್ಟು ಕೆಲವೊಂದು ಸತ್ಯ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ಹಾಗೂ ಇದೆಲ್ಲವೂ ಸಹ ಗೊತ್ತಿದ್ರು ಸಹ CM ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಇದಕ್ಕೆ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಖಂಡಿತವಲ್ಲ. ಮತ್ತು ಬರೀ ದೇವರಾಜು ಅಷ್ಟೇ ಅಲ್ಲ, ಸ್ವತಃ ಜಮುನಾರ ಸಹೋದರ ತಮ್ಮ ಏನಿದ್ದಾರೆ ಮಂಜುನಾಥ ಸ್ವಾಮಿನೂ ಕೂಡ ಅದ್ರ ಭಾಗಿಯಾಗಿದ್ದಾರೆ. ಅವರು ಕೂಡ ವಂಶವೃಕ್ಷದಲ್ಲಿ ತಮ್ಮ ಹಕ್ಕನ್ನು ವಿಚಾರ ಮುಚ್ಚಿಟ್ಟು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಮಂಜುನಾಥ ಸ್ವಾಮಿ ಅವರನ್ನು ಕೂಡ ಆರೋಪಿ ಮಾಡಬೇಕು ಅಂತ ನಾನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೀನಿ. ಅಂತಂದ್ರೆ ಏನು ಮೈಲಾರಯ್ಯನ ಮಗಳು ಜಮುನಾ ಇದ್ದಾರೆ, ಅವರನ್ನ ವಂಶವೃಕ್ಷದಿಂದ ಕೈ ಬಿಟ್ಟು ಅವರಿಗೆ ಬರಬಹುದಂತಹ ಪಾಲನ ತಪ್ಪಿಸಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ. ಹಾಗಾಗಿ ನನಗೂ ಅದರಲ್ಲಿ ಪಾಲಿದೆ ಅನ್ನುವಂಥದ್ದು ಜಮುನಾ ಅವರಿಗೆ ತಿಳಿದು ಬಂದಿದೆ. ಹಾಗಾಗಿ ಅವರು ಈಗ ದಾವೆ ಹೂಡಿದ್ದಾರೆ ಅನ್ನುವಂಥದ್ದು ದೂರದಾರ ಸ್ನೇಹಿತ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.